ಹೀಗೆ ಮನೆ ಮನೆಗೆ ತೆರಳಿ ಜನರೊಂದಿಗೆ ಮಾತನಾಡ್ತಾ ಇರುವ ಪೊಲೀಸ್ ಅಧಿಕಾರಿಗಳು, ಅವರಿಗೆ ವಿವಿಧ ಮಾಹಿತಿಯುಳ್ಳ ಕರಪತ್ರಗಳನ್ನು ನೀಡ್ತಾ ಇರುವ ಪೊಲೀಸ್ ಸಿಬ್ಬಂದಿ, ಪೊಲೀಸರೊಂದಿಗೆ ಮುಕ್ತವಾಗಿ ಚರ್ಚಿಸ್ತಾ ಇರುವ ಮಕ್ಕಳು ಮತ್ತು ಸಾರ್ವಜನಿಕರು, ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಇವತ್ತು ಸಾಕ್ಷಿ ಆಗಿದ್ದು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮ. ಗೀತಾಂಜಲಿಯಲ್ಲಿ 20ರಿಂದ 50ರವರೆಗೂ ಭಾರಿ ರಿಯಾಯಿತಿ. ಹಿಂದೆ ಭೇಟಿ ನೀಡಿ. ಗೀತಾಂಜಲಿ ಕೊಪ್ಪಿಕರ್ ರಸ್ತೆ, ಹುಬ್ಬಳ್ಳಿ. ಹೌದು, ರಾಜ್ಯದಲ್ಲೇ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಹೊಂದಿರೋ ಗ್ರಾಮ ಎನ್ನುವ ಖ್ಯಾತಿಗೆ ಒಳಪಟ್ಟ ಹೆಬ್ಬಳ್ಳಿಯಲ್ಲಿ ಮನೆ ಮನೆಗೆ ಪೊಲೀಸರು ಎನ್ನುವ ನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಧಾರವಾಡ ಗ್ರಾಮೀಣ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಈ ಗ್ರಾಮಕ್ಕೆ ಭೇಟಿ ನೀಡಿದ ಎಸ್ಪಿ ಗುಂಜನ್ ಆರ್ಯ, ಡಿವೈಎಸ್ಪಿ ವಿನೋದ್ ಮುಕ್ತೇದಾರ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಜನರ ಮನೆಗಳಿಗೆ ಭೇಟಿ ನೀಡಿದ್ರು. ಈ ವೇಳೆ ಪೊಲೀಸರ ಬಗೆಗಿನ ಕರಪತ್ರಗಳನ್ನು ನೀಡಿ ಯಾವುದೇ ಕಾರಣಕ್ಕೂ ತಾವು ಸಾರ್ವಜನಿಕರೊಂದಿಗೆ ಇರುವುದಾಗಿ ಭರವಸೆ ನೀಡಿದ್ರು. ಸಾಮಾನ್ಯವಾಗಿ ಪೊಲೀಸರೆಂದರೆ ಇವತ್ತಿಗೂ ಜನರಲ್ಲಿ ಭಯದ ಭಾವನೆ ಇದೆ. ಆದ್ದರಿಂದ ಅದನ್ನ ಹೋಗಲಾಡಿಸೋದಕ್ಕೆ ಹೊಸ ಕಾರ್ಯಕ್ರಮದ ಮೂಲಕ ಅರಿವು ಮೂಡಿಸಲಾಯಿತು. ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಬ್ಬಳ್ಳಿ ಗ್ರಾಮದಲ್ಲಿ ನಮ್ಮ ಧಾರವಾಡ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಆಗಿ ನಾವೇ ಧಾರವಾಡ ಜಿಲ್ಲಾ ಪೊಲೀಸಿಂದ ಮನೆ ಮನೆಗೆ ಪೊಲೀಸ್ ಹೊಸದಾಗಿ ಆಚರಣೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಪೊಲೀಸ್ ಪ್ರತಿ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿ ಒಂದು ಟ್ರಸ್ಟ್, ಒಂದು ನಂಬಿಕೆ ಡೆವಲಪ್ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ ಏನಾದರೂ ಕುಂದುಕೊರತೆ ಇದೆ, ಅದಕ್ಕೋಸ್ಕರ ನಮ್ಮ ಸ್ಟಾಫ್, ಪೊಲೀಸ್ ಸ್ಟಾಫ್ ಮತ್ತು ಅಧಿಕಾರಿಗಳು ಆದಷ್ಟು ಕಾನೂನು ಚೌಕಟ್ಟು ಎಷ್ಟು ಬರುತ್ತೆ ಅಷ್ಟು ಕೆಲಸ ಮಾಡಿ ಅವರಿಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಇದರಲ್ಲಿ ಏನೂ ಟೈಮ್ಲೈನ್ ಇಲ್ಲ, ಅವರು ಹೋಗ್ತಾನೂ ಇರ್ತಾರೆ. ಯಾವಾಗ ಅವರು ಕರೆ ಮಾಡಿದರೆ ಅಥವಾ ಪ್ರಥಮ ದೃಷ್ಟಿ ಅವರು ಮನೆ ಮನೆಗೆ ಹೋಗಿ ಒಂದು ಪಾಂಪ್ಲೆಟ್ ಹಚ್ತಾರೆ ಅಥವಾ ಮಾತಾಡ್ಕೊಂಡು ಬಂದ್ಬಿಟ್ಟು ಫೋನ್ ನಂಬರ್ ಕೊಟ್ಬಿಡ್ತಾರೆ. ಆವಾಗ ಅವರು ಬರ್ತಾರೆ, ಹೋಗ್ತಾರೆ. ಯಾವಾಗ ಈ ಕಡೆ ಬಂದರೆ ಮನೆ ವಿಸಿಟ್ ಮಾಡಿ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತಾರೆ. ಜನ ಸದ್ಯಕ್ಕೆ ಏನೂ ಹೇಳಲಿಲ್ಲ, ಏಕೆಂದರೆ ಫಸ್ಟ್ ಟೈಮ್ ಯಾರಿಗೆ ನಂಬಿಕೆ ಬರಲ್ಲ. ಈಗ ನಮಗೆ ಸ್ವಲ್ಪ ರಿಲೇಷನ್ಶಿಪ್ ನಮ್ಮದು ಸಂಬಂಧಿಕರೇ ಇದ್ದರೆ ಅಥವಾ ನಮ್ಮದು ಏನಾದರೂ ಟ್ರಸ್ಟ್ ಇದ್ದರೆ ಅದು ಡೆವಲಪ್ ಆದಮೇಲೆ ಜನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಥಮ ಜನ ಪೊಲೀಸಿಂದ ಹೆದರ್ತಾರೆ. ಸೊ ಅದಕ್ಕೋಸ್ಕರ ನಾನೇ ಖುದ್ದಾಗಿ ಇಲ್ಲಿ ಬಂದು ಎಲ್ಲರಿಗೆ ಮಾತಾಡಿದ್ದೀನಿ. ಈಗ ನಿಧಾನ ನಮಗೆ ಅವರು ಎಲ್ಲ ಮಾಹಿತಿ ತಿಳಿಸ್ತಾರೆ. ಕರೆಕ್ಟ್, ಅದೇ ಮೇನ್ ಪ್ರಾಬ್ಲಮ್ ಇದೆ. ಪೊಲೀಸ್ ಇಸ್ ವಿಸಿಬಲ್, ಇದು ವಿಸಿಬಲ್ ಇರುತ್ತೆ ಪೊಲೀಸ್ ನಮ್ಮದು. ಸೊ ಎಲ್ಲರೂ ಮತ್ತು ಜನಗೆ ಏನು ಅನಿಸುತ್ತೆ, ನಮಗೆ ಪೊಲೀಸ್ ಹತ್ರ ಹೋಗಿ ಒಂದು ನ್ಯಾಯ ಸಿಗ್ಬೋದು. ಅದೇ ಕಾರಣ ಎಲ್ಲರೂ ಫಸ್ಟ್ಲಿ ಪೊಲೀಸ್ ಹತ್ರ ಹೋಗ್ತಾರೆ. ಬಟ್ ನಮ್ಮ ಸರ್ಕ್ಯುಲರ್ ಪ್ರಕಾರ, ನಮ್ಮ ರೂಲ್ಸ್ ಪ್ರಕಾರ ನಮಗೆ ಜಾಸ್ತಿ ಅಲ್ಲಿ ಕೆಲಸ ಮಾಡೋಕ್ಕೆ ಬರಲ್ಲ. ಹೆಚ್ಚು ಅಲ್ಲಿ ಒಂದು ರಾಜಿ ಪಂಚಾಯತ್ ಮಾಡ್ಬೋದು. ಅದಕ್ಕೋಸ್ಕರ ನಾವೇ ಅವರಿಗೆ ಹೇಳ್ತಾ ಇದ್ದೀವಿ, ಇದು ಆ ಆಫೀಸ್ಗೆ ಹೋಗಿ, ಈ ಆಫೀಸ್ಗೆ ಹೋಗಿ. ಈಗ ಮನೆಗೆ ಪೊಲೀಸ್ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಕಿ ಅವ್ರು ಕೇಳ್ತಾರೆ, ನಿಮಗೆ ಈ ಥರ ಏನಾದರೂ ಇಶ್ಯೂಸ್ ಇದೆ. ಅವ್ರು ಹೇಳ್ತಾರೆ, ಹೌದು ಈ ಥರ ನಮಗೆ ಒಂದು ಇಶ್ಯೂ ಇದೆ. ಈಗ ನಮ್ಮ ಪೊಲೀಸ್ ಅವರಿಗೆ ಗೊತ್ತಿದೆ ಯಾವ ಆಫೀಸ್ಗೆ ಹೋಗಬೇಕು, ಅಲ್ಲಿ ಯಾವ ಅಧಿಕಾರಿಗೆ ಭೇಟಿ ಮಾಡಬೇಕು, ಅಲ್ಲಿ ಯಾವ ಡೆಸ್ಕ್ಗೆ ಹೋಗಬೇಕು. ಸೊ ಅವರು ಕರೆಕ್ಟಾಗಿ ಮಾಹಿತಿ ಕೊಡಿ, ಮತ್ತು ಯಾವ ಥರ ಅರ್ಜಿ ಬರೀಬೇಕು, ಇದು ಎಲ್ಲ ಹೆಲ್ಪ್ ಮಾಡಿದ್ರೆ ನಮ್ಮ ಪೊಲೀಸ್ ಮೇಲೆ ಜಾಸ್ತಿ ಜನ ಬರಲ್ಲ. ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಸಂಚಾರ ನಡೆಸಿದ ಪೊಲೀಸರು ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ವೃದ್ಧರನ್ನ ಅವರವರ ಮನೆಯಲ್ಲೇ ಭೇಟಿ ಮಾಡಿ ಅನೇಕ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡರು. ಬಳಿಕ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು ಭಾಗವಹಿಸಿದ್ರು. ಈ ವೇಳೆ ಗ್ರಾಮದ ಮುಖಂಡರು ತಮ್ಮ ಗ್ರಾಮದ ಸಮಸ್ಯೆಗಳನ್ನು ಎಸ್ಪಿ ಅವರ ಮುಂದೆ ಹೇಳಿಕೊಂಡ್ರು. ಇದಕ್ಕೆ ಪರಿಹಾರವನ್ನ ಕೊಡಿಸುವಂತೆಯೂ ಮನವಿ ಮಾಡಿಕೊಂಡ್ರು. ಅಲ್ಲದೆ ಇದೇ ಮೊದಲ ಬಾರಿಗೆ ಎಸ್ಪಿ ಗ್ರಾಮದಲ್ಲಿನ ವಿವಿಧ ಮನೆಗಳಿಗೆ ಸ್ವತಃ ತಾವೇ ಹೋಗಿದ್ದು ಗ್ರಾಮಸ್ಥರಿಗೆ ಸಂತಸ ತಂದಿದೆ. ನಮ್ಮೂರಿನಲ್ಲಿ ಈ ಒಂದು ಹೆಬ್ಬಳ್ಳಿ ಅತಿ ದೊಡ್ಡ ಗ್ರಾಮ, ಜಿಲ್ಲೆಯಲ್ಲಿ 32 ಸದಸ್ಯರನ್ನು ಒಳಗೊಂಡಂಥ ಗ್ರಾಮ ಪಂಚಾಯಿತಿ. ಇಲ್ಲಿ ಏನೇ ಕಾರ್ಯಚಟುವಟಿಕೆಗಳು ನಡೀಲಿ, ಆಮೇಲೆ ಕಾರ್ಯಕ್ರಮ ನಡೀಲಿ, ಯಾವತ್ತೂ ಸದಾ ನಮ್ಮ ಜೊತೆಯಾಗಿ ಪೊಲೀಸ್ ಸಿಬ್ಬಂದಿ ಇವತ್ತಿನ ಮಟ್ಟನೂ ಸಹಕಾರದಿಂದ ಅದಾರ. ಯಾವುದೇ ಥರ ನಮ್ಮೂರು ಇವತ್ತಿನ ಮಟ್ಟನೂ ನಮ್ಮ ಊರೊಳಗೆ ಯಾವ ಥರ ಘಟನೆ ನಡೆದಿಲ್ಲ, ಮುಂದೆ ಕೂಡ ನಡೀಲಂಗೆ ನಾವು ಕೂಡ ಊರ ಸಹಕಾರ, ಜನರಿಂದ ಸಹಕಾರ ತೊಗೊಂಡು ಹೆಬ್ಬಳ್ಳಿ ಗ್ರಾಮವನ್ನು ಒಂದು ಮಾದರಿ ಗ್ರಾಮ ಮಾಡಲಿಕ್ಕೆ ಇವತ್ತಿನ ಒಂದು ಮನೆ ಕಾರ್ಯಕ್ರಮ ಇವತ್ತು ಬಂದಿದ್ದ ನಮಗೆಲ್ಲರಿಗೂ ಖುಷಿ ಅನಿಸೈತಿ. ಆದ ಕಾರಣ ಈ ಕಾರ್ಯಕ್ರಮವನ್ನು ನಾವು ಯಾವಾಗಿದ್ರೂ ಜಾಗೃತಿಯಿಂದ ಮೂಡಿಸ್ಕೊಂತಾನೆ ಇದ್ದೇವೆ ಪ್ರತಿ ಹಂತದಲ್ಲಿಯೂ. ಈಗಾಗಲೇ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರ ಜಾರಿಗೆ ತರುತ್ತಲೇ ಬಂದಿದೆ. ಆದರೂ ಜನರು ಪೊಲೀಸರಿಂದ ದೂರವೇ ಇರ್ತಾರೆ. ಅದರಲ್ಲೂ ತಮಗೆ ಅನ್ಯಾಯ ಆದಾಗಲೂ ಕೂಡ ಪೊಲೀಸರ ಬಳಿ ಹೋಗೋದಿಕ್ಕೆ ಹೆದರಿ ಅನ್ಯಾಯವನ್ನ ಸಹಿಸಿಕೊಳ್ತಾ ಬಂದಿದ್ದಾರೆ. ಇದರಿಂದಾಗಿ ದೌರ್ಜನ್ಯ ಎಸಗುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ. ದೌರ್ಜನ್ಯ
ಪ್ರಕರಣಗಳು ಕಡಿಮೆ ಆಗಬೇಕಾದರೆ ಪೊಲೀಸರು ಜನಸ್ನೇಹಿ ಆಗೋದರ ಜೊತೆಗೆ ಜನರು ಕೂಡ ಪೊಲೀಸರೊಂದಿಗೆ ಸಂವಹನ ಇಟ್ಟುಕೊಳ್ಳುವುದು ಅವಶ್ಯವಾಗಿದೆ. ಅಂದಾಗ ಮಾತ್ರ ಇಂಥ ಕಾರ್ಯಕ್ರಮಗಳಿಗೆ ಅರ್ಥ ಬರೋದಲ್ಲದೆ ಉಪಯೋಗನೂ ಆಗುತ್ತೆ. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.